ಮೊದಲಿಗೆ ಶ್ರವಣ್ ಇವತ್ತಿಗೆ ನಮ್ಮ ಮನಸ್ವಿನಿ ನಮ್ಮ ಜೊತೆನೇ ಇದ್ದಿದ್ರೆ ಅವಳಿಗೂ ಮದುವೆ ವಯಸ್ಸು ಇರ್ತಾ ಇತ್ತು. ಎಲ್ಲ ಸರಿ ಹೋಗಿದ್ದಿದ್ರೆ ಅಕ್ಕ ಭಾವಂತರ ನಾನು ನನ್ನ ಶಾರದಾ ಸಂತೋಷವಾಗಿ ಶಾಸ್ತ್ರೋಕ್ತವಾಗಿ ಅವಳ ಮದುವೆ ಮಾಡಿ ಅವಳನ್ನು ಇಲ್ಲಿಂದ ಕಳಿಸಿ ಕೊಡ್ತಾ ಇದ್ವಿ. ಆದರೆ ಆಗ ಭೂಮಿ, ನಿಮಗೊಂದು ನಿಜ ಹೇಳ, ನಿಮ್ಮ ಮಗಳು ಮನಸ್ವಿನಿ ನಾನೇ. ಅಲ್ಲ, ಎಷ್ಟು ಸಲ ನಾನು ಹೇಳಬೇಕು ನಾನೇ ನಿಮ್ಮ ಮಗಳು ನಾನೇ ನಿಮ್ಮ ಮಗಳು ಅಂತ. ನೋಡಿ, ನಿಜವಾದ ಮನಸ್ವಿನಿ ಸಿಗೋ ತನಕ ನಾನೇ ನಿಮ್ಮ ಮಗಳು ಮನಸ್ವಿನಿ ಅಂತ ಫಿಕ್ಸ್ ಆಗಿಬಿಡಿ. ನೋಡಿ, ಇನ್ಯಾವತ್ತೂ ಈ ರೀತಿ ನೀವು ಕೊರಗಬಾರ್ದು, ಸರಿನಾ? ಮನಸ್ವಿನಿನ ವಾಪಸ್ ಮನೆಗೆ ಕರ್ಕೊಂಡು ಬರ್ತೀನಿ ಅಂತ ಯಾರು ಮಾತು ಕೊಟ್ಟಿರೋದು? ನಮ್ಮ ಸಾಹೇಬ್ರು. ಅವ್ರು ಒಂದು ಸಲ ಮಾತು ಕೊಟ್ಟರೆ ಮುಗೀತು, ಖಂಡಿತವಾಗ್ಲೂ ಅದನ್ನು ನಡೆಸ್ತಾರೆ. ಅಪ್ಪ ಮಗಳನ್ನ ಒಂದು ಮಾಡೇ ಮಾಡ್ತಾರೆ, ಅರ್ಥ ಆಯ್ತಾ? ಆಯಿತು ಕಂದ, ಇನ್ಯಾವತ್ತೂ ನಾನು ಕೊರಗಲ್ಲ. ಆಗ ಸಂಗೀತ, ಸರಿನಪ್ಪ ಭೂಮಿ, ಈಗ ನೀನು ಬಾ ಕೂತ್ಕೋ, ನಿನಗೆ ಗೋರಂಟಿ ಹಾಕಿ ಕೊಡ್ತೀನಿ. ಅಯ್ಯೋ ಅತ್ತೆ, ಅಡುಗೆ ಮನೆಯಲ್ಲಿ ಎಷ್ಟು ಕೆಲಸ ಇದೆ ಗೊತ್ತಾ? ಆ ಕೆಲಸ ಎಲ್ಲ ಮುಗಿಸಿ ಬಿಡ್ತೀನಿ, ಆಮೇಲೆ ಹಾಕ್ಕೊಡಿ. ಸರಿ, ಹಾಗೆ ಮಾಡ್ತೀನಿ. ಆಗ ನಚ್ಚಿ, ಅಮ್ಮ, ಅತ್ತಿಗೆಗೆ ನಿನ್ನ ಕೈಯಲ್ಲಿ ಗೋರಂಟಿ ಹಾಕಿಸ್ಕೊಳ್ಳೋಕೆ ಭಯ ಯಾಕೆ ಹೇಳು? ಅಷ್ಟು ಅದ್ಭುತವಾಗಿ ಹಾಕ್ತೀಯಲ್ಲ ಅದಕ್ಕೆ. ಚೆನ್ನಾಗೇ ಹಾಕಿದೀನಲ್ಲೋ. ಹೌದಾ ಭೂಮಿ? ಇಲ್ಲ ಅತ್ತೆ, ನಿಜವಾಗ್ಲೂ ಕೆಲಸ ಇದೆ. ಆಗ ಅಜಿತ್, ಸರಿ, ನೀವೆಲ್ಲರೂ ಎಂಜಾಯ್ ಮಾಡಿ, ನಾನು ಸ್ಟೇಷನ್ಗೆ ಹೋಗಿ ಬರ್ತೀನಿ. ಆಗ ನಚ್ಚಿ, ಏನು ಇವತ್ತು ಸ್ಟೇಷನ್ಗೆ ಹೋಗ್ಬೇಕಾ? ಆಗ ದೇವಯಾನಿ, ಮದುವೆ ಮುಗಿಯೋವರೆಗೂ ರಜೆ ಹಾಕೋಕೆ ಆಗಲ್ವೇನೋ ಕಂದ? ಸಿಟಿನ ಕಾಪಾಡೋದಕ್ಕೆ ಕಾಕಿ ಹಾಕ್ದವನು ಅತ್ತೆ, ನಮ್ಮ ಮನೆಯಲ್ಲಿ ಫಂಕ್ಷನ್ ಇದೆ ಅಂತ ಹೇಳಿಬಿಟ್ಟು ರಜೆ ಕೇಳೋದಕ್ಕೆ ಆಗಲ್ಲ. ಆ್ಯಂಡ್ ನಿನ್ನ ಮದುವೆ ಮಾಡೋದಕ್ಕೆ ಇಷ್ಟು ಜನ ಮುಂದೆ ನಿಂತಿರಬೇಕಾದ್ರೆ ನಾನು ಒಬ್ಬ ಅಬ್ಸೆಂಟ್ ಆಯಿತು ಅಂತ ಹೇಳಿದರೆ ಏನಾಗುತ್ತೋ? ನನ್ನ ಮುದ್ದಿನ ತಮ್ಮ, ನೀನು ಇಷ್ಟೊಂದು ಓವರ್ ಆಗಿ ಆಡಬೇಡ, ಓಕೆನಾ? ಮದುವೆ ಆಗ್ತಿದೀಯಾ ಅಂತ ಹೇಳಿಬಿಟ್ಟು. ಆಗ ಸಂಗೀತ, ಆಯ್ತಪ್ಪ, ಇಂಪಾರ್ಟೆಂಟ್ ಕೆಲಸ ಇದೆ, ಹೋಗ್ತೀನಿ ಅಂತ ಹೇಳಿದರೆ ನಿನ್ನ ಯಾರೂ ತಡೆಯಲ್ಲ, ಹೋಗ್ಬಿಟ್ಟು ಬಾ. ಆದರೆ ನೀನು ಹೋಗೋದಕ್ಕೂ ಮುಂಚೆ ನಾನು ಹೇಳೋ ಒಂದು ಕೆಲಸ ಮಾಡಿಬಿಟ್ಟು ಹೋಗಬೇಕು. ಸರಿ ಅಮ್ಮ, ಒಂದೇನು, ನಿನಗೋಸ್ಕರ 10 ಕೆಲಸ ಮಾಡ್ತೀನಿ, ಅದೇನು ಅಂತ ಹೇಳು. ಏನೂ ಇಲ್ಲ ಕಣೋ, ಸಿಂಪಲ್ಲು, ಭೂಮಿ ಕೈಗೆ ಗೋರಂಟಿ ಹಾಕಿಬಿಟ್ಟು ಹೋಗು. ಅಲ್ಲ ಅಮ್ಮ, ನೀನು ನನ್ನ ಏನು ಅಂದ್ಕೊಂಡಿದೀಯಾ ಅಂತ? ನಾಲಿಸ್ ಆಫೀಸರ್ ಅಮ್ಮ, ಪ್ರೊಫೆಷ್ನಲ್ ಮೆಹಂದಿ ಆರ್ಟಿಸ್ಟ್ ಅಲ್ಲ, ನನಗೆ ಅದೆಲ್ಲ ಬರಲ್ಲ ಅಮ್ಮ. ನೀನು ಏನೂ ಮಾಡಬೇಡ, ಸಿಂಪಲ್ ಆಗಿ ಅವಳ ಕೈ ಮೇಲೆ ನಿನ್ನ ಹೆಸರು ಬರಿ, ಇದಾದರೂ ಬರುತ್ತೆ ತಾನೆ? ಏನು ನೋಡ್ತಾ ಇದೀಯಾ? ಬಾ ಇಲ್ಲಿ. ನೀನು ಏನು ಮುಖ ನೋಡ್ತಾ ಇದೀಯಾ? ಬಾ ಕೂತ್ಕೋ, ಕೈ ಕೊಡು. ಅಲ್ಲ ಅಮ್ಮ, ಲೋ ತೀಟೆ, ತಗೊಳ್ಳೋ, ಬರಿಯಪ್ಪ. ಏನೋ ಅಜಿತ, ಸುಮ್ಮನೆ ಮುಖ ನೋಡ್ಕೊಂಡು ಕೂತಿದೆಯಲ್ಲೋ, ನಿನ್ನ ಹೆಸರು ಬರಿ. ಹಾ ಅಮ್ಮ. ಆಗ ಭೂಮಿ, ಅಪ್ಪ ಅಂತ ಬರೀರಿ. ಆಗ ಸಂಗೀತ, ಭೂಮಿ, ಏನು ಹೇಳ್ತಾ ಇದ್ದೀಯಾ ನೀನು? ಆಗ ಅಜಿತ್, ಅಮ್ಮ, ನೀನು ಯಾಕೆ ಎಲ್ಲದಕ್ಕೂ ಇಷ್ಟು ಟೆನ್ಷನ್ ಆಗ್ತೀಯಾ ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ಭೂಮಿ ಹೇಳಿದ್ದು ಏನು ಅಂತ ಹೇಳಿದರೆ, ಬಲಗೈಗೆ ಅಪ್ಪ ಅಂತ ಬರೀರಿ, ಎಡಗೈಗೆ ಸಾಹೇಬ್ರೆ ಅಂತ ಬರೀರಿ ಅಂತ ಅರ್ಥ. ನಿಮಗೆ ಅರ್ಥ ಆಗಲ್ವಾ? ಒಂದು ಕೈಯಲ್ಲಿ ಅಪ್ಪ, ಒಂದು ಕೈಯಲ್ಲಿ ಸಾಹೇಬ್ರೆ ಅಂತ ಗೋರಂಟಿಯಲ್ಲಿ ಬರೀತಾರೆ ಅಜಿತ್. ಆಗ ಸಂಗೀತ, ಆ ಮೊಬೈಲ್ ಆ ಕಡೆ ಸೈಡಿಗೆ ಬಿಸಾಕಿ ಎಣ್ಣೆ ಬಟ್ಲು ಹಿಡ್ಕೋಬಾರ್ದ? ಆಗ ಅಪ್ಪು, ಹಾಗೆ ಎತ್ಕೊಂಡು ಹಚ್ಚಬಾರ್ದ? ಆಯಿತು ಬಿಡು, ಕೆಳಗೆ ಕೂತ್ಕೊಂಡಿದ್ರೆ ನೀಟಾಗಿ ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ಕೊಡ್ತಾ ಇದ್ದೆ. ಇಲ್ಲಿ ನೋಡು, ಇಲ್ಲಿ ತಲೆಗೆ ಎಣ್ಣೆನೇ ಹಾಕಿಲ್ಲ, ನನಗೆ ಕೆಳಗೆ ಕೂತ್ಕೊಳ್ಳೋಕೆ ಆಗಲ್ಲ, ಕಾಲು ನೋಯುತ್ತೆ. ಏನು ಹೇಳಿದ್ರು ಏನಾದರೂ ಒಂದು ಹೇಳ್ತೀಯಾ? ಏ ಅಪ್ಪು, ನಾನು ಏನೋ ಒಂದು ಕೇಳ್ತೀನಿ, ನಿಜ ಹೇಳ್ತೀಯಾ? ಅದು ಏನು ಕೇಳಮ್ಮ. ಏನೂ ಇಲ್ಲ ಕಣೆ, ನಿನಗೂ ಮತ್ತೆ ಅಳೆಯಂದ್ರ ಮಧ್ಯೆ ಏನಾದರೂ ಸಮಸ್ಯೆನಾ ಅಂತ. ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ನಾನು ಆಸ್ಪತ್ರೆಯಲ್ಲಿ ಇದ್ದಾಗಲೂ ಅವರು ನನ್ನನ್ನು ನೋಡೋದಕ್ಕೆ ಬರಲಿಲ್ಲ, ಆಗೇನೋ ಬ್ಯುಸಿ ಇದ್ದಾರೆ ಅಂದ್ಕೊಂಡು ಸುಮ್ಮನಾದೆ. ಈಗ ನಚ್ಚಿ ಮದುವೆ ನಡೀತಾ ಇದೆ, ಈಗಲೂ ಅವರು ಮನೆ ಕಡೆ ತಿರುಗೇ ನೋಡ್ಲಿಲ್ವಲ್ಲೇ? ಅದಕ್ಕೆ ಏನಾದರೂ ಸಮಸ್ಯೆ ಇದ್ದರೆ ಹೇಳ್ಕೊ, ದೊಡ್ಡವರೆಲ್ಲ ಮಾತಾಡಿ ಸರಿ ಮಾಡ್ತೀವಿ ಕಣೆ. ಆ ಥರ ಏನೂ ಇಲ್ಲ ಅಮ್ಮ, ನಾವಿಬ್ಬರು ಚೆನ್ನಾಗೇ ಇದ್ದೀವಲ್ಲ, ಖುಷಿಯಾಗಿ ಹ್ಯಾಪಿಯಾಗಿ. ನನಗೆ ಏನಕ್ಕೆ ಈ ಡೌಟು? ಚೆನ್ನಾಗೇ ಇದ್ದೀವಿ ಅಪ್ಪು, ಚೆನ್ನಾಗಿದ್ದೀವಿ ಅಂತ ನೀನು ಹೇಳ್ತಾ ಇದ್ದೀಯಾ, ಆದರೆ ನಿನ್ನ ನೋಡಿದರೆ ನನಗೆ. ಆಗ ರಾಮ್, ಅಪ್ಪು, ನಿನ್ನ ಬಗ್ಗೆ ಅಷ್ಟೇ ಅಲ್ಲ, ಇತ್ತೀಚೆಗೆ ಅಜಿತ್ ಭೂಮಿ ಬಗ್ಗೆನೂ ಹೀಗೆ ಮಾತಾಡ್ತಾಳೆ ಇವಳು. ಹ್ಞೂ ಅಂದ್ಕೊಂಡೆ ಅಪ್ಪ, ಅಮ್ಮನಿಗೆ ವಯಸ್ಸಾಯಿತು. ಹಾಂ, ಒಳ್ಳೆಯದನ್ನು ಹೇಳಿದರೆ ವಯಸ್ಸಾಯಿತು ಅಂತಲೂ ಹೇಳ್ತೀರಾ, ಇನ್ನೊಂದನ್ನು ಹೇಳ್ತೀರಾ. ನೀವು ಏನು ಬೇಕಾದರೂ ಅಂದ್ಕೊಳ್ಳಿ, ನಾನು ಅದರ ಬಗ್ಗೆ ಚಿಂತೆ ಮಾಡಲ್ಲ. ಆದರೆ ನನಗೆ ನನ್ನ ಮಕ್ಕಳು ಚೆನ್ನಾಗಿರೋದು ಅಷ್ಟೇ ಮುಖ್ಯ. ಸಂಗೀತ, ನಾವು ಯಾವ ಪಾಪ ಮಾಡಿದವರು ಅಲ್ಲ, ದೇವರು ನಮ್ಮ ಮಕ್ಕಳನ್ನು ಚೆನ್ನಾಗೇ ಇಟ್ಟಿರ್ತಾನೆ. ಅಪ್ಪು, ಹೇ ಚಾಕ್ಲೇಟು, ಥ್ಯಾಂಕ್ ಯು ಅಪ್ಪ. ಆಗ ಅಜಿತ್, ಹ್ಞೂ ಕೊಡಿ, ನಮಗೆ ಮಾತ್ರ ಚಿಕ್ಕ ವಯಸ್ಸಿಂದ 5 ಪೈಸೆ ಪೆಪ್ಪರ್ಮೆಂಟು ಕೊಡಿಸಿಲ್ಲ, ಇವಳಿಗೆ ಮಾತ್ರ ದೊಡ್ಡ ಚಾಕ್ಲೇಟ್ಗಳು ಕೊಡ್ತಿರೋದು. ಉರಿ, ಹೊಟ್ಟೆ ಉರಿ ಅವನಿಗೆ. ನೋಡಿ, ಸುರಿ, ತುಪ್ಪ ಸುರಿ. ಏ ಹೋಗೋ. ಅಯ್ಯೋ, ಸುಮ್ಮನೆ ಇರಮ್ಮ, ನೀನು ಒಂದು ಮಾತಾಡಿದರೆ ಅವನು ಅವರ ಅಮ್ಮನ ಥರ 10 ಮಾತಾಡ್ತಾನೆ. ಓವರ್ ಆ್ಯಕ್ಟಿಂಗ್ ಮಾಡೋದ್ರಲ್ಲಿ ಅಮ್ಮ ಮಗನ ಯಾರೂ ಮೀರಿಸೋಕೆ ಆಗಲ್ಲ. ಕರೆಕ್ಟ್. ಏನು ನಾನು ಓವರ್ ಆ್ಯಕ್ಟಿಂಗ? ಅಮ್ಮ, ನೀನೇನಮ್ಮ ಹಾಗೆ ನೋಡ್ತಾ ಇದ್ದೀಯಾ ಬಾಯಿ ಬಿಟ್ಕೊಂಡು? ನನಗೊಬ್ಬನಿಗೆ ಅಲ್ಲ ಹೇಳಿದ್ದು, ನಿನಗೂ ಸೇರಿಕೊಂಡೇ ಹೇಳಿದ್ದು ಓವರ್ ಆ್ಯಕ್ಟಿಂಗ್ ಅಂತ ಹೇಳಿಬಿಟ್ಟು. ಅಯ್ಯಯ್ಯೋ, ನೀನೇನು ಹೇಳ್ತೀಯಾ? ಸುಮ್ಮನೆ ಇರೋ.
ನೀನು ಹುಟ್ಟೋ ಮೊದಲು ಕಾಲೇಜಲ್ಲಿ ಅವಳನ್ನು ಡವ್ ಸಂಗೀತ ಅಂತಾನೇ ಕರಿತಾ ಇದ್ರು. ಅಮ್ಮ ನೀನು ಸುಮ್ಮನೆ ಇದ್ದೀಯಾ? ಅಪ್ಪ ಇಷ್ಟೆಲ್ಲ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರು ನೀನು ಅದನ್ನು ಎಕ್ಸ್ಪೆಕ್ಟ್ ಮಾಡ್ಕೊತಾ ಇದೀಯಾ? ದೊಡ್ಡ ಡವ್ ನೀನು, ಓವರ್ ಆ್ಯಕ್ಟಿಂಗ್ ಅಂತ ಹೇಳಿಬಿಟ್ಟು ಆಗ ಸಂಗೀತ ಸುಮ್ಮನೆ ಇರು ಅಮ್ಮ, ನನಗೆ ಸುಮ್ಮನೆ ಇರು ಅಂತ ಹೇಳೋದಲ್ಲ. ಅಮ್ಮ ಇವಾಗ ಅಪ್ಪನಿಗೆ ಏನಮ್ಮ ಮಾಡ್ತೀಯಾ? ನೀನು ಅಪ್ಪನ ಹತ್ರ ಮಾತಾಡು. ಅಮ್ಮ ಇರೋ ಮಾತಾಡ್ತೀನಿ, ಮಾತಾಡು. ಮಾತಲ್ಲಿ ಎಲ್ಲ ಇಲ್ಲ, ಗುದ್ದುತ್ತಾ ಇರು. ಏನ್ರಿ ಅಂದ್ರಿ ಮಕ್ಕಳ ಮುಂದೆ ಹೇಳಿ. ನಾನು ಸಿಗಸಮ್ಮ ಡವ್ ಸಂಗೀತನ. ಎಷ್ಟು ವರ್ಷದ ಹಳೆಯ ಹೆಸರು ಹೇಳ್ತೀರಾ ಈಗ? ಯಾಕ್ರಿ? ಗುದ್ದಮ್ಮ ಗುದ್ದು, ನಾಳೆ ನ್ಯೂಸ್ ಚಾನಲಲ್ಲಿ ಹೆಡ್ಲೈನ್ಸ್ಗೆ ಬರಬೇಕು. ಗುದ್ದಮ್ಮ. ನೋಡು ಅಜಿತಾ, ಏನು ನೀನು ಅಪ್ಪ ಅಮ್ಮನ ಸುಧಾರಿಸೋದು ಬಿಟ್ಬಿಟ್ಟು ಅವರಿಬ್ಬರಿಗೂ ಜಗಳ ತಂದು ಹಾಕ್ತಾ ಇದೆಯಲ್ಲೋ? ಅದರಲ್ಲೂ ನನ್ನ ಹೆಸರು ನಾಳೆ ನ್ಯೂಸ್ ಪೇಪರಲ್ಲಿ ಹೆಡ್ಲೈನ್ಸಲ್ಲಿ ಬರಲಿ ಅಂತಿದೆಯಲ್ಲೋ? ನೀನು ಮಾಡ್ತಾ ಇರೋದು ಸರಿನಾ? ಅಮ್ಮ ನೀನು ಏನಮ್ಮ, ಅಪ್ಪ ಹೆಂಗೆಂಗೋ ಮಾತಾಡ್ತಾ ಇದ್ರೆ ನೀನು ಏನು ಮಾತಾಡದೆ ಇರೋ ಸುಮ್ಮನೆ ನಿಂತಿದೆಯಲ್ಲಮ್ಮ. ನನಗೆ ಹೆಂಗೆಂಗೋ ಅನಿಸ್ತಾ ಇದೆ ಗೊತ್ತಾ ನಿನಗೆ? ಆಯ್ತು ಹೋಗ್ಲಿ ಬಿಡು. ಒಂದೊಂದು ಸರಿ ನಿಮ್ಮಪ್ಪ ಹುಚ್ಚರು ಥರ ಮಾತಾಡ್ತಾರೆ, ಕ್ಷಮಿಸಿ ಬಿಡಬೇಕು. ಆಗ ಸತ್ಯನ ಅರೆ ಹೋ ಸಂಗೀತಮ್ಮ ಹೋಗ್ಲಿ ಬಿಡಿ, ಅವರು ಏನೋ ನೀನು ಸುಮ್ಮನೆ ಇರಬೇಕು. ಈಗ ಬಾಯಿ ತಪ್ಪಿ ಅಂದಿದ್ದಾರೆ ಬಿಡಿ, ನನ್ನ ಮೇಲೆ ಯಾಕೆ ಹಾರಾಡ್ತೀರಾ? ಅಪೇಕ್ಷಾ ನೀನು ಮನೆಗೆ ಬಂದರೆ ಈ ಥರ ಎನರ್ಜೆಟಿಕ್ ಆಗಿ ಇರುತ್ತೆ ನೋಡು. ಇನ್ನೊಂದು ಸಾರಿ ಅಪ್ಪಿ ತಪ್ಪಿನೂ ನನ್ನನ್ನು ಡವ್ ಸಂಗೀತ ಅಂತ ಕರೆದ್ರೆ ಆಗ ಮೇಲಿಂದ ಡಮ್ ಅಂತ ಸೌಂಡ್ ಬರುತ್ತೆ. ಭೂಮಿ ಬೆಡ್ ಮೇಲೆ ಪ್ರಜ್ಞೆ ತಪ್ಪಿ ಬಿದ್ದಿರ್ತಾರೆ. ಆಗ ಅಜಿತ್, ಭೂಮಿ ಹೇ ಅಮ್ಮ ನೀರು ತಗೊಂಡು ಬಾ ಹೋಗು. ಭೂಮಿ ಏನಾಯಿತು? ಸಾಹೇಬ್ರೆ, ನಾನು ನನ್ನ ಫೋನಲ್ಲಿ ಈ ಪೊಲೀಸ್ ಟ್ರೈನಿಂಗ್ ಬಗ್ಗೆ ವಿಡಿಯೋಗಳನ್ನೆಲ್ಲ ನೋಡ್ತಾ ಇದ್ದೆ. ಆದರೆ ನನ್ನ ಫೋನು ಅಲ್ಲಿ ಆ ಸ್ಪೀಕರ್ಗೆ ಕನೆಕ್ಟ್ ಆಗಿದೆ ಅನ್ನೋ ವಿಷಯ ನನಗೆ ಗೊತ್ತೇ ಇರಲಿಲ್ಲ. ಅದರಲ್ಲಿ ಟ್ರೈನಿಂಗ್ ಮಾಡಬೇಕಾದ್ರೆ ಗುಂಡಿನ ಶಬ್ದ ಬಂತು. ಅದನ್ನು ಕೇಳಿ ನನಗೆ ತಲೆ ಸುತ್ತು ಬಂದ್ಬಿಡ್ತು. ಆಮೇಲೆ ಏನಾಯಿತು ಅಂತ ನನಗೆ ಗೊತ್ತಿಲ್ಲ. ಅಲ್ಲ, ನಿನಗೆ ಬುಲೆಟ್ ಸೌಂಡ್ ಕೇಳಿದ್ರೆ ಭಯ ಆಗುತ್ತೆ ಅಂತ ಗೊತ್ತಲ್ಲ? ಆ ಥರ ಇರಬೇಕಾದ್ರೆ ಮನೆಯಲ್ಲಿ ಇಷ್ಟು ಜನ ಇದ್ರು ತಾನೆ, ಯಾರನ್ನಾದ್ರೂ ಒಬ್ಬರನ್ನ ಕರೆದಿದ್ದಿದ್ರೆ ಜೊತೆಯಲ್ಲೇ ಕೂತ್ಕೊಂತಾ ಇರಲಿಲ್ವಾ? ಈ ನಿನ್ನ ದಡ್ಡತನದಿಂದ, ಈ ನಿನ್ನ ಎಡವಟ್ಟತನದಿಂದ ಪ್ರತಿ ಕ್ಷಣ ನರಕ ಅನುಭವಿಸ್ತಾ ಇದ್ದೀನಿ ನಾನು. ನನ್ನ ಕಷ್ಟ ನಿನಗೆ ಅರ್ಥ ಆಗಲ್ಲ ಅಲ್ವಾ? ಹಳೆಯದೆಲ್ಲ ನೆನಪು ಆಗುತ್ತೆ ನನಗೆ. ಆಗ ಸಂಗೀತ, ಏನೋ ನೀನು ಒಂದು ಸಣ್ಣ ವಿಷಯಕ್ಕೆ ಅವಳನ್ನ ಇಷ್ಟೊಂದು ಬೈತಾ ಇದೆಯಲ್ಲೋ? ಆಗ ಸತ್ಯನ, ಸಂಗೀತಮ್ಮ ನೀವ್ಯಾಕೆ ಅವನ ಮೇಲೆ ಕೋಪ ಮಾಡ್ಕೊಂತೀರಿ? ಪ್ರತಿಯೊಂದು ವಿಷಯಕ್ಕೂ ಅದರದೇ ಆದ ಹಿನ್ನೆಲೆ ಇದ್ದೇ ಇರುತ್ತೆ. ಭೂಮಿ ಬುಲೆಟ್ ಸೌಂಡ್ಗೆ ಯಾಕೆ ಹೆದರ್ಕೊಂಡ್ಲು ನಮಗೆ ಗೊತ್ತಿಲ್ಲ. ಆದರೆ ಈ ಘಟನೆ ನಡೆದರೆ ನಮಗೆ ಯಾವಾಗಲೂ ಹೆದರಿಕೆ ಆಗೇ ಆಗುತ್ತೆ. ಅದಕ್ಕೆ ಕಾರಣ ಸಾಹಿತ್ಯ. ಹೀಗಾಗಿಯೇ ನಾವು ಅವಳನ್ನು ಕಳ್ಕೊಂಡಿದ್ದೀವಿ. ಅಲ್ಲಿ ಇವಳನ್ನ ಕಳ್ಕೊಂತೀವೋ ಅಂತ ಭಯ, ಆತಂಕ ಅಷ್ಟೇ ಅಲ್ಲ. ಸಾಹಿತ್ಯ ಅವರಿಗೆ ಏನಾಗಿತ್ತು? ಬುಲೆಟ್ ಸದ್ದಿಗೂ ಅವರಿಗೂ ಏನು ಸಂಬಂಧ? ಭೂಮಿ ಅದನ್ನೆಲ್ಲ ನೆನಪು ಮಾಡಬೇಡ. ನಾವು ಅದನ್ನು ಮರಿಬೇಕು ಅಂತ ಅಂದ್ಕೊಳ್ತಾ ಇದ್ದೀವಿ. ಸಾಹೇಬ್ರೆ ದಯವಿಟ್ಟು ನನ್ನ ಕ್ಷಮಿಸಿ. ಆಗ ಶಾರದಾ ಅವರಿಗೆ ಹಳೆಯ ನೆನಪು ಆಗುತ್ತೆ. ದೇವಯಾನಿ ನೋಡಿ ಭಯ ಪಟ್ಕೊತಾರೆ. ಆಗ ಅಜಿತ್, ನೋಡು ಇನ್ನೊಂದ್ಸಲಿ ಈ ಥರ ಹೊಸದಾಗಿ ಟ್ರೈ ಮಾಡಬೇಕು ಅಂತ ಹೇಳಿದರೆ ಅದನ್ನು ನಾನು ಇರಬೇಕಾದ್ರೆ ಮಾಡು. ಒಬ್ಬಳೇ ಇದ್ದಾಗ ಇದೆಲ್ಲ ಟ್ರೈ ಮಾಡೋದಕ್ಕೆ ಹೋಗಬೇಡ. ಅರ್ಥ ಆಗ್ತಾ ಇದೆಯಲ್ಲ? ದೇವಯಾನಿ, ಸರಿ ಭೂಮಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿ. ಬನ್ನಿ ನಾವು ಎಲ್ಲ ಹೊರಗಡೆ ಇರೋಣ. ನೀನು ರೆಸ್ಟ್ ಮಾಡು ಪುಟ್ಟಿ. ಓಕೆ, ಟೇಕ್ ಕೇರ್. ಬನ್ನಿ. ಆಗ ಅಂಜು, ವಾವ್ ನಚ್ಚಿ, ಸೋ ಬ್ಯೂಟಿಫುಲ್. ಥ್ಯಾಂಕ್ ಯು ನಚ್ಚಿ. ಏನಿದು ಸರ್ಪ್ರೈಸ್? ಮರ್ತ್ ಹೋಯ್ತಾ? ಇವತ್ತು ನಾವು ಲಾಸ್ಟ್ ಡೇಯ ಲವರ್ಸ್. ನಾಳೆಯಿಂದ ನಾನು ಗಂಡ ನೀನು ಹೆಂಡತಿ. ಸೊ ಅದಕ್ಕೆ ಲಾಸ್ಟ್ ಡೇನ ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಈ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿ ನಿನ್ನನ್ನು ಕರ್ಕೊಂಡು ಬಂದೆ. ನೀನು ಬಿಡು, ಜಗತ್ತಿನ ಅದ್ಭುತ ಗಂಡ, ಅದು ನನಗೆ ಗೊತ್ತು ಇರೋದೆ. ಇಂತಿ ನಿನ್ನ ಪ್ರೀತಿಯ ನಚ್ಚಿ. ಥ್ಯಾಂಕ್ ಯು ಸೋ ಮಚ್ ನಚ್ಚಿ. ತಗೋ ಕೇಕ್ ಕಟ್ ಮಾಡು, ಒಟ್ಟಿಗೆ ಕಟ್ ಮಾಡೋಣ. ಓಕೆ ನಚ್ಚಿ, ನೀನು ಇಷ್ಟೊಂದು ರೊಮ್ಯಾಂಟಿಕ್ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಹಾಗೆ ತಿಳ್ಕೊಳ್ಳೋದು ಇನ್ನೂ ಬೇಜಾನ್ ಇದೆ. ಟೈಮ್ ಹೋಗ್ತಾ ಹೋಗ್ತಾ ನಿನಗೆ ಗೊತ್ತಾಗುತ್ತೆ. ಅಂಜು, ನಾನು ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಕೇಳಬೇಕು. ನಾವು ಮದುವೆ ಆದಮೇಲೆ ನನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀಯಾ ನೀನು? ನಚ್ಚಿ, ನೀನು ಯಾವಾಗಲೂ ಇದೇ ಥರ ಇದ್ದರೆ ಸಾಕು ನನಗೆ. ನಚ್ಚಿ, ನಾವು ಇಬ್ಬರು ಮದುವೆ ಆದಮೇಲೆ ನೀನು ನನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀಯಾ? ನನಗೆ ಗೊತ್ತು, ನಮ್ಮ ಅಣ್ಣ ಅತ್ತಿಗೆ ತುಂಬ ಜಗಳ ಆಡ್ತಾ ಇದ್ದಾರೆ. ಬಟ್ ಅವರ ಕೆಮಿಸ್ಟ್ರಿ ಮಾತ್ರ ಅನ್ಬಿಟೇಬಲ್. ಸೊ ನಾವು ಮದುವೆ ಆದಮೇಲೆ ನಾವು ನಮ್ಮ ಅಣ್ಣ ಅತ್ತಿಗೆ ಥರ ಇರಬೇಕು ಅನ್ನೋದೇ ನನ್ನ ಎಕ್ಸ್ಪೆಕ್ಟೇಷನ್. ಅಂಜು, ಏನಾಯಿತು? ನಿಮ್ಮ ಅಣ್ಣ ಅತ್ತಿಗೆ ತುಂಬ ಯುನೀಕ್. ನಾವಿಬ್ಬರು ಅವರಿಬ್ಬರ ಥರ ಇರೋದು ಬೇಡ. ನಾವಿಬ್ಬರು ನಿಮ್ಮ ಅಪ್ಪ ಅಮ್ಮನ ಥರ ಇರೋಣ. ನಮ್ಮ ಅಣ್ಣ ಅತ್ತಿಗೆದು ಕಾಂಟ್ರಾಕ್ಟ್ ಮ್ಯಾರೇಜ್ ಅನ್ನೋ ಡೌಟ್ ನಿನ್ನಲ್ಲಿ ಇನ್ನೂ ಇದೆಯಾ? ಅದಕ್ಕೆ ಅವರ ರೆಫರೆನ್ಸ್ ಬೇಡ ಅಂತಿದೆಯಾ? ನಚ್ಚಿ, ನಾನು ಆ ಥರ ಹೇಳ್ತಾ ಇಲ್ಲ.
ಲೈಫ್ನ ತುಂಬ ನೋಡಿರೋರು ರಾಮ್ ಬಾವ ಮತ್ತು ಸಂಗೀತಾ ಅತ್ತೆ. ನಾವು ಯಾಕೆ ಅವರನ್ನು ರೋಲ್ ಮಾಡೆಲ್ ಆಗಿ ತಗೋಬಾರ್ದು? ಲಾಜಿಕಲಿ ನೀನು ಹೇಳ್ತಾ ಇರೋದು ಕರೆಕ್ಟೇ. ನಾನು ಯಾವಾಗಲೂ ರೈಟ್. ಅಂಜು, ವಿಲ್ ಯು ಮ್ಯಾರಿ ಮೀ? ಎಸ್ ನಚ್ಚಿ, ಐ ಲವ್ ಯು. ಆಗ ಭ್ರಮರಾಂಬ ಅಜ್ಜಿ, ಇದಾ ಹೊತ್ತು ಬರೋದು? ನಿನ್ನ ಮೊಮ್ಮಗನ ಮದುವೆ ಕಣೆ, ಬೇಗ ಬರಬಾರ್ದಾ? ಆಗ ನಿಂಗವಜ್ಜಿ, ಏನು ಮಾಡಲಿ ಹೇಳು, 3 ದಿನ ಮುಂಚಿತವಾಗಿಯೇ ಬಂದು ಮುಸುಕು ಹಾಕೊಂಡು ಮಲ್ಕೊಂಡ್ರೆ ಅಲ್ಲಿ ಹಳ್ಳಿಯಲ್ಲಿ ತೋಟ ಗದ್ದೆ ಆಳು ಕಾಳು ಇವರನ್ನೆಲ್ಲ ಯಾರು ನೋಡ್ಕೋತಾರೆ ಹೇಳು? ನಾವು ರೈತರು ಅಮ್ಮ, ಮಳೆ ಬಂದ್ರೇ ನಮಗೆ ಜೀವನ. ಈಗ ಮಳೆ ಬರ್ತಿದೆಯಲ್ಲ, ಅದಕ್ಕೆ ಬಿತ್ತನೆ ಮಾಡಿಸ್ತಾ ಇದ್ದೀವಿ, ತೆಂಗಿನಕಾಯಿ ಕೀಳಿಸ್ತಾ ಇದ್ದೀವಿ, ಅದನ್ನೆಲ್ಲ ನೋಡ್ಕೋಬೇಕು ಅಲ್ವಾ? ಅದಕ್ಕೆ ರಾಧಾ, ಮಯೂರಿ, ಚಂದ್ರಿಕಾ ಇವರು ಯಾರೂ ಬರಲ್ಲ, ನೀವು ಹೋಗ್ಬಿಟ್ಟು ಬನ್ನಿ ಅಂತ ಕಳಿಸಿದ್ದಾರೆ. ಅದು ಸರಿ, ಅಜಿತಾ, ಭೂಮಿ, ನಚ್ಚಿ, ಅಂಜನಾ ಎಲ್ಲ ಕಾಣಿಸ್ತಾ ಇಲ್ಲ. ಆಗ ಸಂಗೀತಾ, ಅತ್ತೆ, ಅಂಜು ಮತ್ತೆ ನಚ್ಚಿ ರೆಡಿ ಆಗ್ತಾ ಇದ್ದಾರೆ. ಅಜಿತಾ, ಭೂಮಿ ಇಲ್ಲೇ ಓಡಾಡ್ಕೊಂಡು ಒಳಗಿದ್ದಾರೆ, ಕರಿತೀನಿ. ಅಜಿತಾ, ಭೂಮಿ, ನಿಂಗವಜ್ಜಿ ಬಂದಿದ್ದಾರೆ, ಬೇಗ ಬನ್ನಿ. ಆಗ ನಿಂಗವಜ್ಜಿ, ಲೇ ಮಹಾಲಕ್ಷ್ಮಿ ಥರ ಕಾಣಿಸ್ತಾ ಇದೀಯಮ್ಮ, ನನ್ನ ಕಣ್ಣೇ ನಿನಗೆ ಬಿದ್ದುಬಿಡುತ್ತೆ. ಅಜ್ಜಿ ಆಶೀರ್ವಾದ ಮಾಡಿ, 150 ವರ್ಷ ಚೆನ್ನಾಗಿ ಬದುಕ್ರಪ್ಪ. 150? ಇದೇನು ನಿಂಗಿ ಡಿಫ್ರೆಂಟ್ ಆಗಿ ಇದೆ? ನಿಮ್ಮ ಆಶೀರ್ವಾದ ಡಿಫ್ರೆಂಟ್ ಆಗಿ ಇರಲಿ ಅಂತಾನೆ ಮಗ ನಾನೇ ಸೆಂಚುರಿ ಬಾರಿಸ್ಬೇಕು ಅಂತ ಇದ್ದೀನಿ. ನನ್ನ ಮೊಮ್ಮಕ್ಕಳು 150 ವರ್ಷ ಬದುಕಬಾರ್ದಾ? ಆಗ ರಾಮ್, ಏನು ಲೆಕ್ಕಾಚಾರ ಅಮ್ಮ ನಿಂದು? ತಪ್ಪು ಅಲ್ವಾ? ನನ್ನ ಲೆಕ್ಕಾಚಾರನೇ ಹಾಗೆ ಕಣೋ, ಇಲ್ದಿದ್ರೆ ಇವಳ ನಾಟಕಕ್ಕೆ ಬಲಿ ಆಗ್ತಾ ಇದ್ನ? ಬೇಜಾರು ಮಾಡ್ಕೋಬೇಡಿ ಅತ್ತೆ, ಆಗಿನ ಪರಿಸ್ಥಿತಿ ಹೇಗಿತ್ತು ಅಂತ ನಿಮಗೆ ಗೊತ್ತಿಲ್ವಾ? ನೋಡು, ನೀನು ನಿನ್ನ ಸೊಸೆ ಏನೇ ಸಮಜಾಯಿಷಿ ಕೊಟ್ಟರು ನಾನು ಮಾತ್ರ ನಿಮ್ಮನ್ನು ಕ್ಷಮಿಸಲ್ಲ. ಆಗ ಭೂಮಿ, ಅಯ್ಯೋ ಅಜ್ಜಿ, ನಾವು ಏನೇ ಕಾರಣ ಕೊಟ್ಟರು ಅದು ಕಡಿಮೆನೇ. ನನಗೆ ಗೊತ್ತು ನಾವು ಮಾಡಿರೋದು ತಪ್ಪೇ. ಅಜ್ಜಿ, ಇವಾಗ ನೀವು ಅದಕ್ಕೆ ಏನಾದರೂ ಶಿಕ್ಷೆ ಕೊಡಿ, ನಾನು ಅನುಭವಿಸ್ತೀನಿ ನಮ್ಮ ಮನೆಯವರ ಪರವಾಗಿ. ಹೌದಾ? ಸರಿ, ಹಾಗಾದರೆ ಬೇಗ, ಆದಷ್ಟು ಬೇಗ ಗ್ರೇಟ್ ಗ್ರ್ಯಾಂಡ್ ಸನ್ನ ನನಗೆ ಕರುಣಿಸು. ಅವನನ್ನು ನೋಡಿಕೊಂಡು ನಾನು ನಿನ್ನ ತಪ್ಪನ್ನೆಲ್ಲ ಕ್ಷಮಿಸಿ ಬಿಡ್ತೀನಿ, ನಿಮ್ಮ ತಪ್ಪನ್ನೆಲ್ಲ ಕ್ಷಮಿಸಿ ಬಿಡ್ತೀನಿ ಕಣ್ರೆ. ಸರಿ ಅತ್ತೆ, ನೀವಿಬ್ಬರು ಒಳಗೆ ಬನ್ನಿ, ಮುಹೂರ್ತಕ್ಕೆ ಇನ್ನೂ ಟೈಮ್ ಇದೆ, ಅಲ್ಲಿವರೆಗೂ ರೆಸ್ಟ್ ಮಾಡೋರಂತೆ. ಬನ್ನಿ ಒಳಗೆ. ಆಗ ಕೇಶವ, ಮದುವೆ ನಡೀತಾ ಇರೋ ದೇವಸ್ಥಾನ ಹತ್ತಿರ ಇದೆಯಾ ಅಥವಾ ದೂರ ಇದೆಯಾ? ಆಗ ಅಜಿತ್, ಚಿಕ್ಕಪ್ಪ, ಒಂದು 5 ನಿಮಿಷ ಅಷ್ಟೇ. ಆಗ ರಾಮ್, ಅರೇಂಜ್ಮೆಂಟ್ ಎಲ್ಲ ಆಗಿದೆ, ಗಂಡು ಹೆಣ್ಣು ರೆಡಿ ಆಗಿಬಿಟ್ರೆ ಒಳ್ಳೆ ಟೈಮ್ ನೋಡಿಕೊಂಡು ಹೊರಡೋದು ಅಷ್ಟೇ. ಹೌದಾ? ನೀವು ಬನ್ನಿ ಅಜ್ಜಿ, ಬನ್ನಿ. ಆಗ ಅಜಿತ್ಗೆ ಕಾಲ್ ಬರುತ್ತೆ. ಹಲೋ, ಹೌದಾ, ನಾನು ಈಗಲೇ ಸ್ಟೇಷನ್ ಹತ್ರ ಬರ್ತಾ ಇದ್ದೀನಿ. ಆಗ ಭೂಮಿ, ಸ್ಟೇಷನ್ ಹತ್ರ ಹೋಗ್ತೀರಾ? ಇವತ್ತು ನಿಮ್ಮ ತಮ್ಮನ ಮದುವೆ, ಈಗ ಸ್ಟೇಷನ್ಗೆ ಹೋಗ್ತೀನಿ ಅಂತಿದ್ದೀರಲ್ಲ, ಮರ್ತು ಹೋದ್ರಾ? ತಾಳಿ ಕಟ್ಟೋದು ಅವನೇ ಅಲ್ವಾ? ಅವನು ತಾಳಿ ಕಟ್ಟುವಷ್ಟರಲ್ಲಿ ನಾನು ಬರ್ತೀನಿ, ಸ್ವಲ್ಪ ಎಮರ್ಜೆನ್ಸಿ ಕೆಲಸ ಇದೆ, ಸ್ಟೇಷನ್ಗೆ ಹೋಗಿ ಬರ್ತೀನಿ. ತಾಳಿ ಕಟ್ಟೋದು ಅವನೇ, ಇನ್ನೇನು ಇವರು ಕಟ್ಟೋದಕ್ಕೆ ಆಗುತ್ತಾ? ಸುಮ್ಮನೆ ಮಾತಾಡ್ತಾರೆ. ಇವತ್ತಿಗೆ ಇಲ್ಲಿನ ಸಂಚಿಕೆ ಮುಕ್ತಾಯವಾಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಆಗ ಸಂಗೀತ, ಅಜಿತಾ, ನಾನು ಇಲ್ಲಿಗೆ ಅಜಿತ್ ಆಗಿ ಬಂದಿಲ್ಲ, ಇನ್ಸ್ಪೆಕ್ಟರ್ ಅಜಿತ್ ರಾಮನಾರಾಯಣ್ ಆಗಿ ಬಂದಿದ್ದೀನಿ. ಆಗ ಶ್ರವಣ್, ಇವ್ರ ಜೊತೆ ಬಂದಿರೋದಕ್ಕೆ ಕಾರಣ ಅರೆಸ್ಟ್. ಯಾರು? ಶಾರದಾ ಅತ್ತೆನ ಶೂಟ್ ಮಾಡಿದ್ದು ನೀವೇ? ಎಲ್ಲರೂ ಶಾಕ್ ಆಗ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.